ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ತೀವ್ರ ಕಸರತ್ತು ನಡೀತಾ ಇದೆ. ಯಾರ ಮನವೊಲಿಕೆಗೂ ಕೂಡ ಮಣಿತಾ ಇಲ್ಲ ರಾಮಲಿಂಗಾರೆಡ್ಡಿ ಜೊತೆ ಸುರ್ಜೇವಾಲಾ ಮಾತುಕತೆಯೂ ಕೂಡ ವಿಫಲ ಆಗಿದೆ. ಅಭಿಷೇಕ್ ದತ್ ಮೂಲಕ ಸುರ್ಜೇವಾಲಾ ಜೊತೆಗೆ ಮಾತುಕತೆ ನಡೆಸಿದ್ರು ಕೂಡ ಯಾವುದಕ್ಕೂ ಬಗ್ತಾ ಇಲ್ಲ ರಾಮಲಿಂಗಾರೆಡ್ಡಿ. ಅವರೇ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಮುಂದಿನ ನಡೆಯ ಬಗ್ಗೆ ಈಗ ಕುತೂಹಲ ಇದೆ. ಸುರ್ಜೇವಾಲಾ ಜೊತೆಗೂ ಕೂಡ ಮಾತುಕತೆ ನಡೆಸಿದೆ, ಆದ್ರೆ ಆ ಮಾತುಕತೆಯೂ ವಿಫಲ. ಫೋನ್ನಲ್ಲಿ ಮಾತುಕತೆ ನಡೆಸಿದಂತ ರಾಮಲಿಂಗಾರೆಡ್ಡಿ ಇವತ್ತು ಸಂಜೆಯೇ ರಾಮಲಿಂಗಾರೆಡ್ಡಿ ಭೇಟಿ ಅಂತೇಳಿ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಬಟ್ 0% ಬದಲಾವಣೆಗಳ ಬಗ್ಗೆ ನಮ್ಮ ನಿರೀಕ್ಷೆ. ಯಾಕೆಂದ್ರೆ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಪಟ್ಟು ಹಿಡ್ದಿರೋದು ಒಂದೇ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿದ್ರೆ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ, ನಿಭಾಯಿಸ್ತಿದ್ದೆ. ಬಟ್ ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅಂತ. ಬಟ್ ಅವ್ರದ್ದು ವ್ಯಾಲಿಡ್ ಪಾಯಿಂಟ್ ಇದೆ. ಇಲ್ಲಿವರೆಗೂ 40 ವರ್ಷ ರಾಜಕಾರಣ ಏನಿದೆ ಬೆಂಗಳೂರಿನದ್ದು, ಬೆಂಗಳೂರು ಬಗ್ಗೆ ಗೊತ್ತಿದೆ. ಈಗ ನೀನು ಕೃಷಿನೋ ಡ್ಯಾಮೋ ನೀರಾವರಿ ಇದ್ರ ಬಗ್ಗೆ ನೀರಾಯಿಸೋ ಅದ್ರ ಬಗ್ಗೆ ಕೆಲಸ ಮಾಡೋದ್ರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ಹೆಂಗ್ ಮಾಡ್ಲಿ ಅಂತ ಅವರು. ಹಂಗಾಗಿನೇ ಅವ್ರು ಹೇಳಿದ್ದು ನನಗೆ ಮನಸ್ಸಾಕ್ಷಿ ಒಪ್ಪಲ್ಲ ಇದನ್ನ ಮಾಡೋದಕ್ಕೆ. 100% ಕೆಲಸ ಕೊಡಬೇಕು, 100% ಪ್ಯೂರಾಗಿ ಕೆಲಸ ಮಾಡಬೇಕು. ಬಟ್ ನನಗೇನು ಐಡಿಯಾ ಇಲ್ಲ, ನಾನು ಹೆಂಗ್ ಮಾಡ್ಲಿ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತು. ಹಾಗಾಗಿನೇ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡ್ತಾರಂತೆ. ನೋಡೋಣ ಏನಾಗಬಹುದು ಅಂತ. He is not from the rural area. Yes, sir. He is irrigation. It means that he needs something work to be for the welfare of urban sector. Yes, sir. I speak to him, he's a great friend and an important leader. I will sort it out. So they're also saying that his supporters and Congress workers also are going to be resigning, sir. There is a word. Discipline is more important than unity. He is not from the rural area. Yes, sir. He is irrigation. It means that he needs something work to be for the welfare of urban sector. Yes, sir. I speak to him, he's a great friend and an important leader. I will sort it out. So they're also saying that his supporters and Congress workers also are going to be resigning, sir. There is a word. Discipline is more important than unity. He is not from the rural area. Yes, sir. He is irrigation. It means that he needs something work to be for the welfare of urban sector. Yes, sir. I speak to him, he's a great friend. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇರೋದ್ರಲ್ಲೂ ಕೂಡ ವ್ಯಾಲಿಡ್ ಪಾಯಿಂಟ್ ಇದೆ. ಇಷ್ಟು ದಿನ ಬೆಂಗಳೂರು ರಾಜಕಾರಣ ಮಾಡಿದವರು ಕೃಷಿ ಇಲಾಖೆಗೋ ಅಥವಾ ಈ ನೀರಾವರಿ ಇಲಾಖೆ ಮಾಡ್ಬೇಕಂದ್ರೆ ಕಷ್ಟ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಹಂಗಾಗಿ 100% ಕೆಲಸ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ ಅನ್ನುವಂಥ ಸುದ್ದಿ. ಹೋಗ್ತಾರಾ, ಮನವೊಲಿಕೆ ಆಗುತ್ತಾ ಅಂತ ಫಸ್ಟ್ ದುರ್ಗೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಸದ್ಯಕ್ಕಂತೂ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರನ್ನ ಮಾತನಾಡಿಸ್ತೀನಿ, ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಅವ್ರು ಹೇಳಿರುವಂತ ಮತ್ತೊಂದು ಮಾತು ಏನಪ್ಪಾ ಅಂದ್ರೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ. ಜೊತೆಗೆ ರಾಮಲಿಂಗಾರೆಡ್ಡಿ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಆಪ್ತ ಗೆಳೆಯರೇ. ಬಟ್ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದೇನಿದೆ, ಈ ಹಿಂದೆ ಕೆಲವರಿಗೀಗ ಈ ಖಾತೆ ಹಂಚಿಕೆಯಲ್ಲಿ ಏನ್ ಅಸಮಾಧಾನ ಇತ್ತಲ್ಲ, ಅವರೆಲ್ಲ ಸೈಲೆಂಟ್ ಇದ್ರು. ಒಳಗೆ ಅಸಮಾಧಾನ, ನನ್ಗೆ ಈ ಖಾತೆ ಹೆಂಗ್ ನಿಭಾಯಿಸೋದು ಇದ್ರಲ್ಲಿ ಐಡಿಯಾ ಇಲ್ಲ, ಮತ್ತೆ ಅದೇ ಖಾತೆ ಕೊಟ್ಟಿದ್ದಾರೆ ಅನ್ನೋ ಅಸಮಾಧಾನ ಏನಿತ್ತು, ಈಗ ಒಬ್ಬೊಬ್ಬರಾಗೆ ಮತ್ತೆ ಬೊಗಿಲು ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ KH ಮುನಿಯಪ್ಪ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇನ್ನು ಯಾರ್ಯಾರಿಗೆ ಅಸಮಾಧಾನ ಇದೆಯೋ ಅವರೆಲ್ಲರೂ ಕೂಡ ಬಹಿರಂಗವಾಗಿನೇ ಅದ್ರ ಬಗ್ಗೆ ಮಾತನಾಡ್ತಾರೆ ಅನ್ಸುತ್ತೆ. ಬಟ್ ಈ ಖಾತೆಯ ಖ್ಯಾತೆ ಏನಿದೆ DK ಶಿವಕುಮಾರ್ ಅವರಿಗೆ ಸವಾಲಾಗ್ಬಿಟ್ಟಿದೆ. ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ರಾಜೀನಾಮೆ ಕೊಟ್ಟಿರೋದ್ರಿಂದ
ಇದನ್ನ ಹೇಗೆ ಸರಿಪಡಿಸ್ತಾರೆ? ಇವತ್ತು ರಾಹುಲ್ ಗಾಂಧಿ ಅವರು ಬೇರೆ ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಮಾಣ ಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅಂತ ಬರ್ತಿರೋದು. ನೋಡೋಣ ಏನಾಗುತ್ತೆ. ದುರ್ಗೇಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ದುರ್ಗೇಶ್, ರಾಮಲಿಂಗಾರೆಡ್ಡಿ ಅವರ ವ್ಯಾಲಿಡ್ ಪಾಯಿಂಟ್ ಬಗ್ಗೆನೂ ನಾವು ಗಮನ ಹರಿಸಬೇಕು. ನಾನು ಬೆಂಗಳೂರಿನಲ್ಲಿದ್ದ ರಾಜಕಾರಣ ಮಾಡಿದವನು ನೀರಾವರಿ ಖಾತೆ ಮಾಡೋದು ನಂಗೆ ಕಷ್ಟ ಅಂತ ಅವ್ರು ಹೇಳ್ತಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರಾ? ಭೇಟಿ ಆದ್ರೂ ಸಂಧಾನ ಮಾತುಕತೆ ಸಫಲ ಆಗುತ್ತಾ? ಓಕೆ, ಇನ್ನು ನೀವಿಲ್ಲಿ ರಾಮಲಿಂಗಾರೆಡ್ಡಿ ಅವರು ಎಷ್ಟು ಬಾರಿ ಶಾಸಕರಾಗಿದ್ರು, ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ವಿಂಡೋದಲ್ಲಿ ಗಮನಿಸಬಹುದು. ಜಯನಗರದಲ್ಲಿ 4 ಬಾರಿ, BTM ಲೇಔಟ್ನಿಂದ 4 ಬಾರಿ ಶಾಸಕರಾಗಿ ಆಯ್ಕೆ ಆದವರು. ಬೆಂಗಳೂರು ಅಂತ ಬಂದರೆ ರಾಮಲಿಂಗಾರೆಡ್ಡಿ ಅಂತ ಬಂದರೆ ಬೆಂಗಳೂರು. ಹಾಗಾಗಿ ಅವರಿಗೆ ಬೆಂಗಳೂರಿನ ರಾಜಕಾರಣ, ಬೆಂಗಳೂರಿನ ಬಗ್ಗೆ ಸಾಕಷ್ಟು ಗೊತ್ತಿದೆ. GBA ಎಲೆಕ್ಷನ್ ಬೇರೆ ಇದೆ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿಗೆ ಅವ್ರನ್ನ ನೀವು ಆಯ್ಕೆ ಮಾಡಿದರೆ, ಆ ಖಾತೆಯನ್ನೇ ಕೊಟ್ಟರೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೆಲಸಗಳಾಗ್ತವೆ. ಅವ್ರಿಗೆ ಗೊತ್ತಿದೆ ಇದ್ರ ಬಗ್ಗೆ. ಇನ್ನು ನೀರಾವರಿ ಅಂತ ಬಂದರೆ ಅದ್ರ ಬಗ್ಗೆ ಅವ್ರಿಗೇನೂ ಐಡಿಯಾ ಇಲ್ಲ. ಅವರೇ ಹೇಳ್ತಾರಲ್ಲ, ನಾನು ಬೆಂಗಳೂರಿನಲ್ಲಿರೋನು ಅಂಥದ್ರಲ್ಲಿ ನನಗೆ ನೀರಾವರಿ ಬಗ್ಗೆ ಏನೂ ಗೊತ್ತಿಲ್ಲ, ಐಡಿಯಾ ಇಲ್ಲ, ಸುಮ್ಮನೆ ಮನಸ್ಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮಾತು.